ವಿಜಯ ನುಡಿ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ನಮಸ್ಕಾರ. ಬೆಣ್ಣೆನಗರಿ ದಾವಣಗೆರೆ ಅಂದರೆ ಇದು ಒಂದು ನಮ್ಮದು ಈ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಏನು ಸ್ಮಾರ್ಟ್ ಸಿಟಿ ಆಗಿದೆ, ಈ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ರಾಜಕಾರಣಿಗಳು, ಕಾರ್ಪೊರೇಟ್ರುಗಳು. ಇಲ್ಲಿ ನಾವು ಬಿಸ್ಮಿಲ್ಲಾ ಲೇಔಟಲ್ಲಿ ಏನಿದ್ದೀವಿ, ಈಗ ದಾವಣಗೆರೆ ಬಿಸ್ಮಿಲ್ಲಾ ಲೇಔಟಲ್ಲಿ ನಾವು ಬಂದಿದ್ದೀವಿ. ಇಲ್ಲಿಯ ನಾಗರಿಕರ ಏನು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ ಈ ನಾಗರಿಕರು, ಇವರ ಹಿಂಸೆಯನ್ನು ಕೇಳಿಬಿಟ್ರೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಯಾಕೆ ಅಂತಂದರೆ ಅಷ್ಟು ನಾಯಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಈ ನಾಯಿ ಕಡೆಯಿಂದ ಜನ ಬೇಸತ್ತೋಗ್ಬಿಟ್ಟಿದ್ದಾರೆ. ಇಲ್ಲಿ ಈ ಏರಿಯಾದ ಏನು ಈ ಬಾಡಾವಣೆಯಲ್ಲಿ ಇದ್ದಾರೆ ಬಿಸ್ಮಿಲ್ಲಾ ಲೇಔಟಲ್ಲಿ, ಇಲ್ಲಿಯ ನಾಗರಿಕರು ನಮ್ಮ ಜೊತೆಲಿದ್ದಾರೆ. ಅವರಿಗೆ ಮಾತಾಡೋಣ, ನೋಡಿ ಅವ್ರು ಏನು ಹೇಳ್ತಾರೆ ಕೇಳಿ. ಅವರು ಆ ನಾಯಿ ಬಗ್ಗೆ ಏನು ಹೇಳ್ತಾರೆ ಅವರು. ಸರ್ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಸಲಾಮ್ ಎಸ್ ಕೆ ಅಂತ. ಈಗ ಬಿಸ್ಮಿಲ್ಲಾ ಲೇಔಟ್ನಾಗ ಏನಾತಂದರೆ ರಾತ್ರಿ 10:00 ಬಂದುಬಿಟ್ರೆ ಒಂದು ಬೈಕ್ ತಗೊಂಡು ಬಂದುಬಿಟ್ರೆ ಆಯ್ತಲ್ಲ, ಒಂದು ಈ ಕಡೆ ಒಂದು ಅದು ಯಾವುದು ಇದು ಮಾಡ್ತಾರಲ್ಲ, ಇಲ್ಲೊಂದು 10 ನಾಯಿ, ಆ ಕಡೆ ಒಂದು 10 ನಾಯಿ. ಹುಡುಗರು ಬಂದುಬಿಟ್ರೆ ಸಾಕು, ಸಣ್ಣ ಪುಟ್ಟ ಹುಡುಗರು ಬಂದರೆ ಹುಡುಗರು ಕಚ್ತಾರ, ಹೋಗೋಕ್ಕೆ ಬಿಡೋಲ್ಲ ಒಣಾಗ. ಆ ಥರ ಆಗ್ಬಿಟ್ಟು ಈ ಕಾರ್ಪೊರೇಷನ್ನವ್ರಿಗೆ ಹೇಳಿದ್ರು ಅವರು ತಲೆಯಾಗ ಹಾಕೋಣಾಕತ್ತಿಲ್ಲ. ಇನ್ನೊಂದು ಏನಂದರೆ ಆಫೀಸರ್ಗೆ ಏನಾರು ಫೋನ್ ಮಾಡಿ ಹೇಳಿದರೆ ಮಾತಾಡ್ತೀನಿ ತಡ್ರಿ, ಕೇಳ್ತೀನಿ ತಡ್ರಿ ಅಂತ ಅದೇ ಹೇಳಕತ್ತ, ಯಾರು ರೆಸ್ಪಾಂಡ್ ತಗೊಳಕತ್ತಿಲ್ಲ. ಭಾಳ ಅಂದರೆ ಭಾಳ ಕಾಟ ಹೇಳ್ಬಾರ್ದು. ರಾತ್ರಿ ನಾವು ಅದೆಲ್ಲ ಎದುರೇ ಆಗ್ಬಿಡ್ತಿತ್ತು ನಾವು. ಅಪ್ಪ ಏನಪ್ಪ ಈ ನಾಯಿ ಇದು ಬಿಸ್ಮಿಲ್ಲಾ ಲೇಔಟ್ ನಾಯಿನೇ ವಾಡಾಗ್ಬಿಟ್ಟಿದ್ದು ನೋಡ್ರಿ, ಹಂಗಾಗ್ಬಿಟ್ಟೈತಿ. ದಯವಿಟ್ಟು ನಾನು ಕಾರ್ಪೊರೇಷನ್ ಇದು ಹೇಳಕತ್ತೀನಿ, ನಾಯಿಗೆ ಏನಂತ ಮಾಡಿ ಇದು ಮಾಡ್ಬೇಕಂತ ಹೇಳಕತ್ತೀನಿ ಅಷ್ಟೇ. ಇದು ಈ ಸಮಸ್ಯೆ ಬಿಟ್ಟು, ಈ ನಾಯಿ ಸಮಸ್ಯೆ ಬಿಟ್ಟು ಬೇರೆ ಏನು ತೊಂದರೆ ಇದೆ? ಇಲ್ಲಿ ಚರಂಡಿ ಇಲ್ಲ ಮತ್ತು ಚರಂಡಿ ಎಲ್ಲ ಕಟ್ಟಾಕೈತಿ. ಬಂದು ನೋಡಿದ್ರೆ ದಾವಣಗೆರೆಯಾಗ ಬಿಸ್ಮಿಲ್ಲಾ ಲೇಔಟ್ ಫೈನಲ್ ಅಪ್ರೂವಲ್ ನೋಡಿದ್ರೆ ಎಕ್ಟೇಷನ್ ಥರ ಆಗೈತಿ. ಇಲ್ಲಿ ಏನು ಗೊತ್ತಾ, ಸ್ಲಮ್ ಏರಿಯಾ ಥರ ಆಗಿಬಿಟ್ಟೈತಿ. ಒಂದು ಚರಂಡಿ ಇಲ್ಲ, ಒಂದು ಲೈಟ್ ನೋಡಿರಿ, ಓಣ್ಯಾಗ 4-5 ಲೈಟ್ ಹೋಗೈತಿ, ಒಂದು ಲೈಟ್ ಹಾಕಿಲ್ಲ. ಕಾರ್ಪೊರೇಟ್ರ್ ಯಾರು ಹೇಳಿದ್ರೆ ನನಗೆ ಸೇರಲ್ಲ, ಅವ್ನಿಗೆ ಸೇರಲ್ಲ ಅಂತ ಹೇಳಕತ್ತಾರ. ಯಾರು ರೆಸ್ಪಾಂಡೇ ತಗೋಣಾಗಿದ್ದಲ್ಲ. ನಾವು ಕಾರ್ಪೊರೇಷನ್ ಹೋಗಿ MLA ನಮ್ಮ ಶಾಮನೂರು ಶಿವಶಂಕರಪ್ಪ MLA ಕೈಯಾಗಿ ನಾವು ಲೆಟ್ರನ್ನು ಕೊಟ್ಟು ಬಂದೀವಿ. ನೋಡಿ ಸರ್, ಈ ಥರ ಹಿಂಗೆ ಆಗೈತಿ, ಹಿಂಗೆ ಮಾಡಿರಿ ಅಂತ ಆತ ನಾನು ಹೇಳ್ತೀನಿ ತಡಿ ಅಂದ್ರೆ ಜೆ ಡಿ ಪ್ರಕಾಶ್ ಹೇಳಿದ್ವಿ. ಜೆ.ಡಿ. ಪ್ರಕಾಶ್ ಒಂದನೇ ವಾಡಿ ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ಮಾಹಿತಿ ಕೊಟ್ಟಿವಿ ನಾವು ಹೋಗಿ. ಸರ್ ಹಿಂಗೆ ಐತಿ, ಹಂಗೆ ನೋಡಿರಿ ಅಂತೇಳಿ ಆತ ನಾನು ಮಾತಾಡ್ತೀನಿ ತಡಿ, ಬರ್ತೀನಿ ತಡಿ. ಯಾರು ಬರೋಲ್ಲ. ಫೋನ್ ಅಂದರೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ತಗೋಣಲ್ಲ. ಮಳೆ ನೀರಿಗೆ ಮನೆಗೆ ನೀರು ಹೋದ್ರೂ ಅವರು ರೆಸ್ಪಾಂಡ್ ತಗೊಂಡಿಲ್ಲ. ಫೋನ್ ಮಾಡಿದ್ರೆ ಯಾರು ಅವರು ಜೆ.ಡಿ. ಪ್ರಕಾಶ್ ಅವರು ಹಳೆಯವರು ಕುಮಾರಿಗೆ ನಾನು 4 ಸಲ ಕಾಲ್ ಮಾಡಿದ್ರು, ಮಣ್ಣು ಹಾಕ್ಸ್ತೀನಿ ಅದು ಹಾಕ್ಸ್ತೀನಿ ಅಂತ ಏನು ಮಾತಾಡಿ ನೋಡೇ ಇಲ್ಲ. ವಾಡಿಗೆ ನೋಡೋಲ್ಲ ಆ ಥರ ಮಾತಾಡೋದು. ಇವರು ಮಹಾನಗರ ಪಾಲಿಕೆಯವರಿಗೆ ಹೇಳಿದಾರಂತೆ, ಕಾರ್ಪೊರೇಟರ್ ಏನಿದಾರಲ್ಲ ಅವ್ರಿಗೂ ಸಹ ಹೇಳಿದಾರಂತೆ. ಆದ್ರೂ ಯಾರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೊಬ್ಬರು ನಮ್ಮ ಜೊತೆಗಿದ್ದಾರೆ, ಇವರು ಮಗುಗೆ ನಾಯಿ ಕಚ್ಚಿದೆ. ಆ ಸಮಯದಲ್ಲಿ ಅವರು ಯಾವ ಥರ ಅವರು ಆ ನೋವನ್ನು ಅನುಭವಿಸಿದ್ರು? ಬರ್ರಿ ಸರ್, ಈ ಕಡೆ ಬರ್ರಿ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಾವೆಲ್ಲ ಕೆಲ್ಸಕ್ಕೆ ಹೋಗಿದಾಗ ಮನೆ ಒಳಗೆ ಮನೆಯಿಂದ ಹೊರಗೆ ಮಕ್ಕಳು ಬಂದಾಗ ನಾಯಿ ಒಂದು 5-10 ನಾಯಿ ಐತಲ್ಲ, ಮಗುಗೆ ಓಡಿಸ್ಕೊಂಡು ಬಂದಾರ. ಹೆಂಗೂ ಮನೆ ಬಾಗ್ಲ ಬಿಚ್ಚಿ ಯಾರು ಬಿಡ್ಸ್ಕೊಂಡ್ರ ಅಂತೇಳಿದರೆ ಮಕ್ಕಳಿಗೆ ಅಲ್ಲೇ ಕಚ್ಚಿ ಇದು ಮಾಡಿ ಏನಾರು ಚಪಾಟಿ ಮಾಡಿಬಿಡ್ತಿದ್ದವ್ರು. ರಾತ್ರಿ ಹೊತ್ತಲ್ಲ, ಹಗಲು ಹೊತ್ತೇ ಮಧ್ಯಾಹ್ನ 2 ಗಂಟೆಗೆ ಯಾರು ಜನ ಕಾಣಲ್ಲ ಅಂತ ನೋಡಿ ನಾಯಿಗಳು ಹಂಗೆ ಬಂದು ಮಕ್ಕಳ ಮೇಲೆ ಹಲ್ಲೆ ಮಾಡಾಕತ್ಬಿಟ್ಟವು. ಅವೆಲ್ಲ ನೋಡಿ ಹಲ್ಲೆ ಮಾಡಿದ್ದು ನಾಯಿದ್ದು ಏನಾರು ಒಂದು ವ್ಯವಸ್ಥೆ ಮಾಡಿ ಏರಿಂದ ನಾಯಿ ಇಲ್ದಂಗೆ ಮಾಡಿದರೆ ಒಳ್ಳೆಗಾಕತ್ತಿ. ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕಾರ್ಪೊರೇಟ್ರೇ ಕಾಣೆಯಾಗಿದ್ದಾರೆ. ಇವರಿಗೆ ಗೊತ್ತಿಲ್ಲ ಕಾರ್ಪೊರೇಟ್ರ್ ಯಾರಂತ. ಇಲ್ಲಿ ರಸ್ತೆಗಳು ಅಭಿವೃದ್ಧಿ ಇಲ್ಲ, ಚರಂಡಿ ಇಲ್ಲ, ಆಮೇಲೆ ಬೀದಿ ದೀಪ ಇಲ್ಲ. ನಾಯಿಗಳು ಕಾಟ ನೋಡಿದರೆ ಸಿಕ್ಕಾಪಟ್ಟೆ ಇದೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಮಹಾನಗರ ಪಾಲಿಕೆಯವರು ಕಂದಾಯ ಕಟ್ಟ್ರಿ ಅಂತಾರೆ. ಆಮೇಲೆ ದೂಡಾದರು ಅಪ್ರೂವಲ್ ಕೊಡ್ಬೇಕಾದ್ರೆ ಅವ್ರ ಹತ್ರ ಎಲ್ಲವೂ ಏನೇನು ಬೇಕೋ ಅವರೆಲ್ಲ ಚಾರ್ಜಸ್ ಕಡಿಸ್ಕೊಂಡು ಅವ್ರಿಗೆ ಅಪ್ಲೋಡ್ ಕೊಟ್ಟಿದ್ದಾರೆ. ಎಲ್ಲ ಮುಗ್ದಿದ ಮೇಲೆ ಜನಗಳು ಐತಲ್ಲ, ಇಲ್ಲಿ ಐತಲ್ಲ, ಅವರು ಪಾಡು ಹೇಳಬಾರ್ದು ಅಂತ ಕಡೆ ಪ್ರಾಣಿಗಳಿಗಿಂತ ಕಡೆ ಆಗಿಬಿಟ್ಟಿದೆ. ಯಾವುದೋ ಒಂದು ಉತ್ತಮವಾದಂಥ ಒಂದು ಸ್ಥಿತಿನೇ ಇಲ್ಲ ಇಲ್ಲಿ ಈ ನಾಗರಿಕರು ಏನಿದ್ದಾರೆ ಇಲ್ಲಿ, ಇವರು ಆ ಬಗ್ಗೆ ಕೇಳೋಣ. ನೋಡಿರಿ, ಇವರು ಇದ್ದಾರೆ, ಬರ್ರಿ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಅನ್ವರ್ ಹುಸೇನ್ ಅಂತೇಳಿ. ಏನು ಸಮಸ್ಯೆ ಸರ್? ಇಲ್ಲಿ ರೋಡ್ ಆಗಿಲ್ಲ. 5 ವರ್ಷದಿಂದ ರೋಡಿಗೆ ಬೇಡಿಕೆ ಇಡ್ತಾಯಿದ್ವಿ. ಎಷ್ಟು ವರ್ಷ ಆಯಿತು ಬಂದು? ನಾವು ಬಂದು ಇಲ್ಲಿಗೆ 7ನೇ ವರ್ಷ ಇದು. 7ನೇ ವರ್ಷದಿಂದಲೂ ಮುನ್ಸಿಪಾಲ್ಟಿಗೂ ಅರ್ಜಿ ಕೊಟ್ಟಿದ್ದೀವಿ. ಆದರೂ ಅವರಿಂದ ನೋಡೋಣ ಅಂತ ಹೇಳ್ತಾರೆ. ಆಮೇಲೆ ಕೌನ್ಸಿಲರ್ ಯಾರು ಅಂತ ಕೇಳಿದರೆ ನಮಗೆ ಸೇರಿಲ್ಲ ಅಂತ ಇದ್ದಾರೆ. ಮತ್ತು ಯಾರಿಗೆ ಸೇರಿದೆ? ಯಾರಿಗೆ ಕೇಳಿದ್ರು ನಮಗಿನ್ನೂ ಒಳಪಟ್ಟಿಲ್ಲ, ಇದು ವಾರ್ಡ್ ಸೇರಿಲ್ಲ. ಆಮೇಲೆ ಎಲೆಕ್ಷನ್ ಮತದಾರ ಪಟ್ಟಿಗೂ ಇದು ತಗೊಳ್ತಾ ಇಲ್ಲ, ಕನ್ಸಿಡರ್ ಮಾಡ್ತಾ ಇಲ್ಲ ಅಂಥ ಪರಿಸ್ಥಿತಿ ಆಗೈತಿ. ವಿಪರೀತ ನಾಯಿಗಳು, ರೋಡ್ ಅಂತೂ ಕೇಳಬಾರ್ದು, ಚರಂಡಿ ಇಲ್ಲ, ನೀರಂತೂ 2 ಅಡಿ 3 ಅಡಿ ನೀರು ನಿಂತ್ಕೊಳ್ತೈತೆ ರೋಡಲ್ಲಿ. ಸೊಳ್ಳೆ ಕಾಟ,
ಜನರ ಆರೋಗ್ಯದ ಬಗ್ಗೆ ಇಲ್ಲಿ ಕಾಳಜಿನೇ ತಗೊಳ್ತಾ ಇಲ್ಲ ಮುನ್ಸಿಪಾಲ್ಟಿಯವರು. ಯಾವಾಗ ಒಂದು ಸಾರಿ ಬರ್ತಾರೆ ನೋಡ್ತಾರೆ ಅಷ್ಟೇ. ಒಂದು ಸಾರಿ ಇವ ಆರೋಗ್ಯ ಇನ್ಸ್ಪೆಕ್ಟರ್ ಬಂದು ಹೋಗಿದ್ದಾರೆ ಅಷ್ಟೇ. ಮತ್ತೆ ಯಾರೂ ಈ ಕಡೆ ಕಣ್ಣು ಆಸೆ ಇಲ್ಲ. ನಾಗರಿಕರ ಬದುಕು ದುಸ್ಥಿತಿಯಲ್ಲಿ ಇದೆ ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅನ್ನಂಗೆ ಆಗಿಬಿಟ್ಟಿದೆ. ಕೌನ್ಸಿಲರ್ ಅಂತೂ ಈ ಕಡೆ ತಲೆನೇ ಹಾಕೋದಿಲ್ಲ, ಆ ರೀತಿ ಸ್ಥಿತಿ ಆಗಿಬಿಟ್ಟಿದೆ. ಯಾರಿಗೆ ಮನವಿ ಕಟ್ಟಿದ್ರಿ? ಮನವಿ ಯಾರಿಗೆ ಕೊಟ್ಟಿದ್ರಿ? ಇದು ಮಹಾನಗರ ಪಾಲಿಕೆಗೆ ಅವರು ಇದು ನಿಮಗೆ ಒಳಪಟ್ಟಿಲ್ಲ, ನಾವು ಸೇರಿಸ್ತಾ ಇದ್ವಿ. ಯಾವ್ದು ಮತದಾರ ಪಟ್ಟಿಗೆ ಹೋಗಿ ಕೇಳಿದ್ದೀನಿ, ನಾನು ಅರ್ಜಿ ಕೊಟ್ಟಿದ್ದೆ. ಅದು ಇನ್ನೂ ನಾವು ಸೇರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇಂಥ ವಾರ್ಡಿಗೆ ಅಂತ ಹೇಳಿ. ಸಮಸ್ಯೆಗಳಂತ ಹೇಳಿದ್ರೆ ಈ ವಾರ್ಡಿನಲ್ಲಿರ್ತಕ್ಕಂಥ ಮತದಾರ ಪಟ್ಟಿಗೆ ಸೇರಿಸ್ಕೊಳ್ಳಿಕ್ಕೆ ಅಡ್ರೆಸ್ ಇದು ಯಾವ ವಾರ್ಡಿಗೆ ಅಂತ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ್ತಾರೆ. ಎರಡನೇದು ಅಂತ ಹೇಳಿದರೆ ರೋಡಿನ ಬಗ್ಗೆ. ರೋಡ್ ಅಂತ ಹೇಳಿದರೆ ಹಳ್ಳಿಗಾಡಿನಲ್ಲಿ ಈ ಗುಡ್ಡಗಾಡು ಹಳ್ಳಿಗಳಲ್ಲಿ ಕಾಂಕ್ರೀಟ್ ರೋಡ್ ಆಗಿದ್ದಾವೆ. ಇಲ್ಲಿ ಅಂಥ ಮಹಾನಗರ ಪಾಲಿಕೆಯಲ್ಲಿ ರೋಡ್ ಇಲ್ಲ. ಆಮೇಲೆ ಚರಂಡಿ ವ್ಯವಸ್ಥೆ ಇಲ್ಲ. ಆಮೇಲೆ ನಾಯಿಗಳು ವಿಪರೀತ ಆಗಿದ್ದಾವೆ. ಒಂದು 20-30 ನಾಯಿಗಳು ಹಿಂಡಿ ಬಂದು ಮಕ್ಕಳಿಗೆ ತುಂಬ ತೊಂದರೆ ಮಾಡ್ತಿದ್ದಾವೆ. ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ನೋಡ್ರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಫರ್ಜಾನಾ ಬಾನು. ನಂದು ಒಂದು ಯೂನಿಯನ್ ಇದೆ ಇಲ್ಲಿ, ಸೋಷಲ್ ಡೆಮೋಕ್ರೆಟಿಕ್ ಯೂನಿಯನ್ ಪಾರ್ಟಿ. ಇಲ್ಲಿ 5 ವರ್ಷದಿಂದ ಒಂದು ಚರಂಡಿ ಕ್ಲೀನ್ ಇಲ್ಲ, ರೋಡ್ ಇಲ್ಲ, ಆಮೇಲೆ ಸೊಳ್ಳೆ ಕಾಟ ಜಾಸ್ತಿ. 2 ಸತ ಹೋಗಿ ಕಂಪ್ಲೇಂಟ್ ಕೊಟ್ಟರು ಯಾರೂ ಆ್ಯಕ್ಷನ್ ತಗೊಳ್ಳಿಲ್ಲ. ಎಷ್ಟೋ ಸರಿ ಹೋಗಿ ನಾವು ಮಾಡಿ ಬರ್ತೀವಿ ನೋಡ್ತೀವಿ ಅಂತ ಇಷ್ಟೇ ಎಲ್ಲ ಗಿಡ ಕಿತ್ಕೊಂಡು ಹೋಗಿ ಅಲ್ಲೇ ಕಸ ಎಲ್ಲ ಹಾಕಿದ್ದಾರೆ. ಒಬ್ಬರು ಬಂದು ಆ್ಯಕ್ಷನ್ ತಗೊಳ್ಳಿಲ್ಲ. ಬರ್ತಾರೆ ಕೌನ್ಸಿಲರ್ ಬಂದು ಇಷ್ಟೆಲ್ಲ ಪ್ರಕಾಶ್ ಜೆ ಡಿ ಪ್ರಕಾಶ್ ಬಂದು ನೋಡೋಗ್ತಾರೆ ಅಷ್ಟೇ, ಏನು ಆ್ಯಕ್ಷನ್ ತಗೊಳಂಗಿಲ್ಲ. ಇವತ್ತಿವರೆಗೂ ಅವರು ಚೆಂಬರ್ದು ಏನಾರು ಕಂಪ್ಲೇಂಟ್ ಮಾಡಲಿ ನಾವು ಕಳಿಸ್ತೀನಿ ಮೇಡಮ್, ಮಾಡ್ತೀವಿ ಮೇಡಮ್, ಇಷ್ಟೇ ಮಾತಾಡೋದು. ಮತ್ತು ಅದು ಬಿಟ್ಟು ಏನು ಕೆಲಸ ಆಗ್ತಾ ಇಲ್ಲ ಇಲ್ಲಿ. ನೀವು ಅಷ್ಟು ಸಲ ಅವರಿಗೆ ಮನವಿ ಕೊಟ್ಟಿದ್ದೀರಿ, ಮಹಾನಗರ ಪಾಲಿಕೆ ಸದಸ್ಯರಿಗೆ ಹೇಳಿದಿರಿ, ಎಲ್ಲರಿಗೂ ತಾವು ಹೇಳಿದಿರಿ, ಅವ್ರು ಮಾಡ್ತಾ ಇಲ್ಲ. ಈಗ ನೀವು ಮುಂದೆ ಏನು ಮಾಡ್ತೀರಿ? ಮುಂದೇನಿಲ್ಲ, ಹೋಗಿ ಇದು ಸ್ಟ್ರೈಕ್ ಮಾಡ್ತೀವಿ, ಅದೇ ಮಾಡೋದು. ಸ್ಟ್ರೈಕ್ ಮಾಡೋಕ್ಕೆ ಬೇರೆ ತಂದು ಅದೇ ನೀರಿಂದು ಸಮಸ್ಯೆ ಇದೆ ಇಲ್ಲಿ. ಚೆಂಬರ್ದು ಕ್ಲೀನ್ ಇಲ್ಲ, ರೋಡೂ ಕ್ಲೀನ್ ಇಲ್ಲ, ಆಮೇಲೆ ಚರಂಡಿ ಒಂದು ಏನೇ ಇಲ್ಲ. ಇದೆಲ್ಲ ನೀರು ನಿಂತ್ಕೊಂಡು ಸೊಳ್ಳೆ ಕಾಟ ಜಾಸ್ತಿ, ನಾಯಿ ಕಾಟನೂ ಜಾಸ್ತಿ. ನಾಯಿ ಇದ್ದಾವೆ, ಜಾಸ್ತಿ ಇದ್ದಾವೆ. ಇದು ಮಕ್ಕಳಿಗೆಲ್ಲ ಕಚ್ಚಕ್ಕೆ ಹೋಗ್ತವೆ ಅಂಗಡಿಗೆ ಹೋದರೆ. ಅದು ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟರು ಅವ್ರು ಆ್ಯಕ್ಷನ್ ತಗೊಳಕತ್ತಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಹಾಗೆ ಏನು ಕೆಲಸ ಮಾಡಬೇಕು ಇಲ್ಲೋ ಏನಿಲ್ಲಿ ಅಗತ್ಯ ಇದೆ ಅದು ಏನು ಮಾಡ್ತಾ ಇಲ್ಲ ಬಂದು. ಇಲ್ಲಿನ ಮಹಿಳೆಯರು ಸಹ ಇಲ್ಲಿ ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಮಹಾನಗರ ಪಾಲಿಕೆಯವರಾಗಲಿ, ಇದಕ್ಕೆ ಯಾವುದೇ ಆರೋಗ್ಯ ಇಲಾಖೆದವರಾಗಲಿ, ಇವರಿಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿದರೆ ತುಂಬ ಚೆನ್ನಾಗಿದೆ. ಹರಿಸ್ತಾರಂತ ನಾವು ನೋಡ್ತಾ ಇದ್ದೀವಿ. ಇದು ಇನ್ನೊಂದು ಕೊನೆಯದಾಗಿ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ವತಿಯಿಂದ ನಾವು ಸಹ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ಇಲ್ಲಿನ ಅಭಿವೃದ್ಧಿ ಬಗ್ಗೆ ತಾವು ಗಮನ ಹರಿಸಿರಿ. ಮುಖ್ಯವಾಗಿ ನಾಯಿಗಳು ಕಾಟ ಕೊಡ್ತಾಯಿದ್ದಾರೆ ಜನಗಳಿಗೆ, ಈ ಸಮಸ್ಯೆನ ಬಗೆಹರಿಸ್ತೀರಂತ ನಾವು ನಿಮ್ಮ ಕಡೆ ಒಂದು ಮನವಿ ಮಾಡ್ಕೊತೀವಿ.